ಹೇಮಾವತಿ ಎಕ್ಸ್‌ಪ್ರೆಸ್ ಕೆನಾಲ್ ವಿರುದ್ಧ ಹೋರಾಟ ಸಮಿತಿ ಹಾಗೂ ಗುಬ್ಬಿ ತಾಲೂಕಿನ ವಿವಿಧ ಸಂಘ ಸಂಸ್ಥೆಗಳು ಕರೆ ನೀಡಿದ ತುಮಕೂರು ಜಿಲ್ಲಾ ಬಂದ್ಗೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಯಿತು. ಗುಬ್ಬಿ ನಗರದ ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಿ ಸರ್ಕಾರದ ಆದೇಶದ ವಿರುದ್ಧ ಧಿಕ್ಕಾರ ಘೋಷಣೆ ಕೂಗುವ ಮೂಲಕ ಹೋರಾಟ ಮಾಡಲಾಯಿತು. ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡ ಎಸ್.ಡಿ. ದಿಲೀಪ್ ಕುಮಾರ್ ಮಾತನಾಡಿದರು. ತುಮಕೂರು ಜಿಲ್ಲಾ ಬಂದ್ ವೇಳೆ ಮಾತನಾಡಿದ ಬಿಜೆಪಿ ಮುಖಂಡ ದಿಲೀಪ್ ಕುಮಾರ್, ಹೇಮಾವತಿ ಎಕ್ಸ್‌ಪ್ರೆಸ್ ಕೆನಾಲ್ ಕಾಮಗಾರಿ ನಿಲ್ಲಿಸಿದಲ್ಲಿ ಮುಂದೆ ಆಗುವ ಅನಾಹುತಗಳಿಗೆ ರಾಜ್ಯ ಸರ್ಕಾರವೇ ನೇರ ಹೊಣೆಯಾಗಲಿದೆ. ರಕ್ತ ಕೊಟ್ಟೆವು, ನೀರು ಕೊಡುವುದಿಲ್ಲ ಎಂದರು. ಗುಬ್ಬಿ ಶಾಸಕರು ಈ ಹೋರಾಟಕ್ಕೆ ಬಂದು ರೈತರಿಗೆ ಆಗುತ್ತಿರುವ ಅನ್ಯಾಯ ಕೇಳಬಹುದಿತ್ತು. ಶಾಸಕರು ಬಂದರೆ ಅವರಿಗೆ ಹೇಮಾವತಿ ಎಕ್ಸ್‌ಪ್ರೆಸ್ ಕೆನಾಲ್ ಗುತ್ತಿಗೆದಾರನ ಕಡೆಯಿಂದ ಬರುತ್ತಿರುವ ಕಮಿಷನ್ ನಿಂತು ಹೋಗುತ್ತದೆ. ಹಾಗಾಗಿ ಶಾಸಕರು ಕಣ್ಮರೆಯಾಗಿದ್ದಾರೆ ಎಂದರು. ಮುಂದಿನ ದಿನಗಳಲ್ಲಿ ಡಿಕೆ ಶಿವಕುಮಾರ್ ಅವರು ಹೇಮಾವತಿ ಎಕ್ಸ್‌ಪ್ರೆಸ್ ಕೆನಾಲ್ ಕಾಮಗಾರಿ ನಿಲ್ಲಿಸದೆ ಹೋದಲ್ಲಿ ತಾಲೂಕಿನ ರೈತರ ನೂರಾರು ಜೆಸಿಬಿ ಮತ್ತು ಹಿಟಾಚಿಗಳ ಮೂಲಕ ಕಾಮಗಾರಿಯನ್ನು ಮುಚ್ಚುವ ಕೆಲಸ ಮಾಡುತ್ತೇವೆ ಎಂದರು. ಸಮಿತಿ ವತಿಯಿಂದ ಏನು ಇಡೀ ಜಿಲ್ಲೆ ಬಂದ್ ಕರೆ ಕೊಟ್ಟಿದ್ದೀವಿ, ಅದು ಯಶಸ್ವಿಯಾಗಿದೆ. ಅದರ ಪ್ರಯುಕ್ತ ಅವ್ರವ್ರ ತಾಲೂಕಿನಲ್ಲಿ ಅವ್ರವ್ರ ಜವಾಬ್ದಾರಿ ವಹಿಸ್ಕೊಂಡು ಬಂದ್ ಮಾಡಬೇಕು ಅಂತ 100% ಭಾಗ ನಮ್ಮ ಗುಬ್ಬಿ ತಾಲೂಕಿನಲ್ಲಿ ಹೋಬಳಿ ವ್ಯಾಪ್ತಿ ಮತ್ತು ಪಂಚಾಯಿತಿ ವ್ಯಾಪ್ತಿ ಪೂರ್ತಿ ಬಂದಾಗಿದೆ. ಬೆಳಗ್ಗೆ 6ರಿಂದ ಸಂಜೆ 6ವರೆಗೂ ನಾವು ಹೋರಾಟ ಅಂದ್ಕೊಂಡಿದ್ದು ಇವತ್ತು ಯಶಸ್ವಿಯಾಗಿದೆ. ರೈತರು ಎಲ್ಲ ಸಹಕಾರ ನೀಡಿದ್ದಾರೆ. ಮುಂದಿನ ಹೋರಾಟ ಇಷ್ಟಕ್ಕೆ ನಿಲ್ಲಲ್ಲ. ಇದನ್ನು ಸರ್ಕಾರ ಹತ್ತಿಕ್ಕ ಕೆಲಸ ಮಾಡಿ ಏನಾದರೂ ಮುಂದುವರೆದ್ರೆ ಪ್ರತಿ ಗ್ರಾಮದಿಂದ ಮಹಿಳೆಯರು ಸೇರಿ ಮನೆಯವರು ಎಲ್ಲರೂ ಹೊರಟು ಚಾನಲ್ ಮುಚ್ಚೋ ಕಾರ್ಯಕ್ರಮ ಮಾಡ್ತೀವಿ. ಚಾನಲ್ ಮೇಲೆ ಎಲ್ಲ ಗ್ರಾಮದವರು ಪರ ಮಾಡ್ತಾರೆ. ತಹಸೀಲ್ದಾರ್ ಆರತಿ ಅವರಿಗೆ ಲಿಖಿತ ಮನವಿ ಸಲ್ಲಿಸಿ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು. ತಹಸೀಲ್ದಾರ್ ಬಿ ಆರತಿ ಮಾತನಾಡಿ, ಮನವಿಯನ್ನು ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಮುಟ್ಟುವ ಕೆಲಸ ಮಾಡುವುದಾಗಿ ತಿಳಿಸಿದರು. ನಂತರ ಮಾತನಾಡಿದ ಜೆಡಿಎಸ್ ಮುಖಂಡ ಬಿಎಸ್ ನಾಗರಾಜ್, ಗುಬ್ಬಿ ತಾಲೂಕಿನ ಹೋರಾಟಗಾರರು, ಸಂಘ ಸಂಸ್ಥೆಗಳು, ನೂರಾರು ರೈತರು ಸೇರಿ ಬೆಂಬಲ ಕೊಟ್ಟಿದ್ದಾರೆ. ತಾಲೂಕಿನಲ್ಲಿ ಓಟು ಪಡೆದ ಶಾಸಕರು ಕಣ್ಮರೆಯಾಗಿದ್ದಾರೆ. ಶಾಸಕರೇ, ರೈತರ ನೀರಿನ ಶಾಪ ಮುಂದೆ ನಿಮಗೆ ತಟ್ಟುತ್ತದೆ ಎಂದರು. ಎಲ್ಲರೂ ಇದು ಮಾಡ್ತಾರೆ, ಆದರೆ ಪಾಪ ಈ ತಾಲೂಕಿನಲ್ಲಿ ಓಟ್ ಹಾಕಿಸ್ಕೊಂಡಂಥ ಮಹಾನುಭಾವ ಕಾಣೆಯಾಗಿದ್ದಾರೆ. ಯಾಕೆಂತ ಗೊತ್ತಿಲ್ಲ. ಅದು ಮುಂದಿನ ದಿನಗಳದ ಶಾಪ, ನೀರಿನ ಶಾಪ ತಟ್ಟುತ್ತೆ. ಯಾಕೆಂತಂದ್ರೆ ಬರೀ ಸುಮ್ಮನೆ ಬೆಂಬಲ ಅಂತ ಹೇಳ್ಬಿಟ್ಟು ಮನೆಯಲ್ಲಿ ಆಗೋದಿಲ್ಲ. ಬರಬೇಕು, ಬೀದಿಗಿಳಿಬೇಕು, ರಾಜೀನಾಮೆ ಕೊಡಬೇಕು. ಎಪಿಎಂಸಿ ಮಾಜಿ ಅಧ್ಯಕ್ಷ ಕಳ್ಳಿಪಾಳ್ಯ ಲೋಕೇಶ್ ಮಾತನಾಡಿ, ಎಲ್ಲಾ ಸಂಘ ಸಂಸ್ಥೆಗಳು ಹೋರಾಟ ಮಾಡಿದ್ದು ಉತ್ತಮ ಬೆಂಬಲ ಸಿಕ್ಕಿದೆ. ರಾಜ್ಯ ಸರ್ಕಾರಕ್ಕೆ ಇದು ಎಚ್ಚರಿಕೆ ಗಂಟೆ ಎಂದರು. ಮುಂದಿನ ದಿನಗಳಲ್ಲಿ ರಾಜ್ಯ ಸರ್ಕಾರ ಹೇಮಾವತಿ ಎಕ್ಸ್‌ಪ್ರೆಸ್ ಕೆನಾಲ್ ಕಾಮಗಾರಿ ನಿಲ್ಲಿಸದೆ ಹೋದಲ್ಲಿ ತುಮಕೂರು ಜಿಲ್ಲೆಯಾದ್ಯಂತ ಉಗ್ರ ಹೋರಾಟಕ್ಕೆ ಇಳಿಯಬೇಕಾಗುತ್ತದೆ ಎಂದರು. ಇನ್ನು ಈ ಸಂದರ್ಭದಲ್ಲಿ ಜಿಎನ್ ಬೆಟ್ಟಸ್ವಾಮಿ, ಹೊನ್ನಗಿರಿ ಗೌಡ, ಎಚ್‌ಟಿ ಭೈರಪ್ಪ, ಜಿಆರ್ ಶಿವಕುಮಾರ್, ಚಂದ್ರಶೇಖರ್ ಬಾಬು, ರೈತ ಮುಖಂಡರು ಹಾಗೂ ವಿವಿಧ ಸಂಘ ಸಂಸ್ಥೆಗಳು, ಪದಾಧಿಕಾರಿಗಳು ಭಾಗವಹಿಸಿದ್ದರು. ರಂಗನಾಥ್ ಗುಬ್ಬಿ, ಸಿಟಿವಿ ನ್ಯೂಸ್, ತುಮಕೂರು.